ಸರ್, ಮೊದಲನೇದಾಗಿ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಎಲ್ಲ ಕಡೆ. ಮಂಗಳೂರಲ್ಲಿ ಆಲ್ಮೋಸ್ಟು ಪೇಡ್ ಪ್ರೀಮಿಯರ್ ಮಾಡಿದ್ರಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಎಮೋಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತಮಗೆಷ್ಟು ಸಂತೋಷ ಆಗ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ಇಂಥ ರೆಸ್ಪಾನ್ಸ್ ಸಿಗೋ ನಿಜವಾಗ್ಲೂ ಖುಷಿ ಆಗ್ತದೆ. ನಾಳೆ ತುಂಬ ಭಯ ಆಯಿತು ನಮಗೆ, ಯಾಕಂದರೆ ಒಂದು ಸರಿ ನಿಂತು ಮತ್ತೆ ಪೂರಾ ಪೋಸ್ಟ್ಪೋನ್ ಆಗೋದಲ್ಲ, ನಡುವೆಯಲ್ಲಿ ಕಟ್ಟಾಯಿತು, ಫುಲ್ಲು ಡೌನ್ ಆಯಿತು, ಗಾಳಿ ಬಲೂನಿಂದ ಗಾಳಿ ಹೋದಾಯಿತು. ಬಟ್ ಈಗ ಪುನಃ ರೆಸ್ಪಾನ್ಸ್ ಸಿಗ್ತದೆ. ಜನರು ಕಾಯ್ತಾ ಇದ್ರು ಅನಿಸುತ್ತೆ, ಯಾಕಂದರೆ ಅವ್ರದ್ದು ರೆಸ್ಪಾನ್ಸ್ ನೋಡುವಾಗ ಮೇ ಬಿ ನಮಗೆ ಕಾಯ್ತಾಯಿದ್ರು, ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ತುಂಬ ಸಂತೋಷ ಆಗ್ತದೆ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಒಂದಷ್ಟು ಜನ ಮಾತಾಡ್ಸಿದ್ವಿ, ಅವರೆಲ್ಲ ಏನೋ ಈ ಕ್ಲೈಮ್ಯಾಕ್ಸ್ ಪಾರ್ಟನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮನ್ನು ನಾನು ಕೇಳೋದಾದರೆ, ನಿಮಗೆ ಈ ಪರ್ಟಿಕ್ಯುಲರಾಗಿ ಈ ಸಿನಿಮಾದಲ್ಲಿ ಯಾವ ಪೋರ್ಷನ್, ಯಾವ ಪಾರ್ಟ್ ತುಂಬ ಮನಸ್ಸಿಗೆ ಹತ್ತಿರ ಆಯಿತು, ಕಣ್ಣೀರು ತರಿಸ್ತು ಅಂತ? ನನಗೆ ಇಂಟರ್ವಲ್ ನಂತರದ್ದು ಫುಲ್ಲು ಸೀನೇ ಒಳಗೆ ಆಗಿದೆ. ಅಂದರೆ ಇಂಟರ್ವಲ್ ಮೊದಲು ಚೆನ್ನಾಗಿಲ್ಲ ಅಂತಲ್ಲ, ಇಂಟರ್ವಲ್ ನಂತರ ಅವ್ರದ್ದೊಂದು ಲವ್ ಸೀನ್ ಇದು ಹೋಗ್ತಲ್ಲ, ಅವ್ರ ಇಮೋಷನು ಅದು ಥ್ರೂ ಔಟ್ ಎಂಡ್ವರೆಗೆ, ಮತ್ತು ಅದ್ರ ಏನು ಕ್ಲೈಮ್ಯಾಕ್ಸ್ ಡೈರೆಕ್ಟ್ರು ರೈಟರ್ ಫಿನಿಷ್ ಮಾಡಿದ್ದಾರೆ, ಅದೆಲ್ಲ ತುಂಬ ತುಂಬ ಚೆನ್ನಾಗಿದೆ. ತುಂಬ ಬಟ್ ಈ ನೋಡಿ ನನಗೆ ಹೆದರಿಕೆ ಏನು ಹೇಳಿದ್ರೆ, ಈಗ ನೋಡಿದವರಲ್ಲಿ ಡಿಸ್ಕ್ಲೋಸ್ ಮಾಡ್ತಾರ ಅಂತ, ಯಾಕಂದರೆ ನನ್ನ ಸಸ್ಪೆನ್ಸ್ ಇದೆ. ಆ ಸಸ್ಪೆನ್ಸನ್ನು ಯಾರು ಡಿಸ್ಕ್ಲೋಸ್ ಮಾಡಬೇಡಿ, ನೋಡಿದವರು ಚೆನ್ನಾಗಿದೆ ನೋಡಿ ಅಂತ ಹೇಳಬೇಕು ಅಷ್ಟೇ, ಅಲ್ಲದೆ ಬೇರೇನು ಹೇಳಬೇಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಸರ್, ಇವಾಗ ಏನಾಗಿದೆ ಅಂದರೆ ನಮ್ಮ ಆಡಿಯನ್ಸ್ ತುಂಬ ಕ್ಲೇವರ್ ಆಗಿದ್ದಾರೆ, ಯಾರು ಕೂಡ ಕಥೆನ ಬಿಟ್ಕೊಡೋದಿಲ್ಲ. ಬಿಕಾಸ್ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ, ಅದು ಏನು ಗೊತ್ತಾ, ಯಾರು ರೆಕಾರ್ಡ್ ಮಾಡ್ತಾಯಿದ್ರು ಕೂತ್ಕೊಂಡು, ನಾನು ಅವ್ರಿಗೆ ಹೇಳಿದೆ ರೆಕಾರ್ಡ್ ಮಾಡಿಬಿಡಿ ಅಂತ. ಯಾಕೆ ರೆಕಾರ್ಡ್ ಮಾಡಿದ ಕೂಡಲೇ ಫೇಸ್ಬುಕ್ಕಲ್ಲಿ ಇಲ್ಲದ್ರೆ ಇದರಲ್ಲಿ ಹಾಕ್ತಾರೆ, ಯಾವುದೇ ಅದನ್ನು ರೆಕಾರ್ಡ್ ಮಾಡಿದ್ರಲ್ಲಿ ಹಾಕ್ಬಿಡಿ ಅಂತ ಹೇಳಿದೆ. ಎಲ್ಲರೂ ಅದೇ ರಿಕ್ವೆಸ್ಟ್ ಮಾಡೋದು, ರೆಕಾರ್ಡ್ ಮಾಡಿದ್ದನ್ನು ಯಾವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಒಂದು 10-15 ದಿವಸ ಹಾಕಬೇಡಿ, ಆಮೇಲೆ ಹಾಕಬೇಕಾಗುತ್ತೆ. ಸರ್, ಫೈನಲಿ ಇವತ್ತಾನೇ ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಜನ ಬಂದು ನೋಡೋರಿದ್ದಾರೆ. ಸೊ ಆ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಎಲ್ಲ ಆಡಿಯನ್ಸ್, ಕರ್ನಾಟಕದ ಪ್ರತಿಯೊಂದು ಕಲಾಭಿಮಾನಿಗಳು, ಭಾಷಾಭಿಮಾನಿಗಳು, ನಮ್ಮ ಮಂಗಳೂರಿನ ಸಿನಿಮಾಗೆ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ, ಅಂತ ವೆಲ್ಕಮ್ ಮಾಡ್ತಾ ಇದ್ದಾರೆ. ಫ್ರೋಮ್ ಶೋ ಹಿಟ್ ಆಗಿದೆಲ್ಲ, ಅದೇ ಥರ ಈ ಸಿನಿಮಾವನ್ನು ತುಂಬ ಇದರಲ್ಲಿ ನಾವು ಮಾಡಿದ್ದೇವೆ. ಇದು ಫ್ರೋಮ್ ಶೋಕ್ಕಿಂತ ತುಂಬ ಉಲ್ಟ ಮೂವಿ, ಕಾಮಿಡಿ ಅಂತ ಎಲ್ಲ ಇದರಲ್ಲೆಲ್ಲ ಇದೆ, ಇಮೋಷನ್ ಇದೆ, ಫೈಟ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಸೊ ಈ ಸಿನಿಮಾವನ್ನು, ನಮ್ಮನ್ನು ಮಂಗಳೂರಿನ ಸಿನಿಮಾವನ್ನು ಎಲ್ಲರೂ ನೋಡಿ ಗೆಲ್ಲಿಸಬೇಕಾಗಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೆ. ಮೇಡಮ್, ಮೊದಲನೇದಾಗಿ ನಮಸ್ಕಾರ. ತುಂಬ ಜನ ಒಳ್ಳೆ ರೆಸ್ಪಾನ್ಸನ್ನ ಇವಾಗ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ನಿಮಗೆ ಪರ್ಸ್ನಲಿ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ಸಿನಿಮಾ ನೋಡಿದವರು, ನನ್ನ ಟೀಮ್ನವರು, ನಾನಿನ್ನೂ ನೋಡಲಿಲ್ಲ ಸಿನಿಮಾ, ನಾನಿನ್ನು ನೋಡಬೇಕಷ್ಟೇ. ನಂದು ಪಾತ್ರ ಹೀಗೆ ಯಾರಿಗೂ ಪರಿಚಯ ಆಗ್ತಾಯಿಲ್ಲ ನಂದು. ಬಟ್ ಯಾರು ಸಿನಿಮಾ ನೋಡಿದ್ದಾರೆ ನನ್ನ ಪಾತ್ರದ ಬಗ್ಗೆ ನನಗೆ ಒಳ್ಳೇದು ಹೇಳ್ತಾ ಇದ್ದಾರೆ. ಆ್ಯಂಡ್ ಬೈ ಲಾರ್ಜ್ ಮೂವಿ ಸಹ ತುಂಬ ಹೊಗಳ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಆಗ್ತಾ ಉಂಟು, ಒಳ್ಳೆಯದಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಖುಷಿ ಆಗ್ತಾ ಉಂಟು. ಮಂಗಳೂರಿನಲ್ಲಿ ಒಳ್ಳೆಯ ರೆಸ್ಪಾನ್ಸೇ ಸಿಕ್ಕಿದೆ, ಪೇಡ್ ಪ್ರೀಮಿಯರ್ ಒಂದು ನೋಡಿದ್ರೆ. ಇವಾಗ ಬೆಂಗಳೂರಿನಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಲ್ಲರೂ ಕೂಡ ಈ ಅಂದರೆ ಸೆಕೆಂಡ್ ಹಾಫ್ ಈ ಕ್ಲೈಮ್ಯಾಕ್ಸ್ನ ಹೆಚ್ಚು ಜನ ಇಷ್ಟಪಡ್ತಾ ಇದ್ದಾರೆ. ಎಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಇಂಟೆನ್ಷನ್ ಇದ್ದದಲ್ವಾ, ಖುಷಿ ಅದೇ. ಏನು ಇಂಟೆಂಟ್ ಮಾಡಿ ಸಿನಿಮಾ ಮಾಡಿದ್ದಾರೆ, ಕ್ಲೈಮ್ಯಾಕ್ಸಲ್ಲಿ ಜನಗಳಿಗೆ ಹೊರಗಡೆ ಬರುವಾಗ ಎಲ್ಲ ಅಳ್ತಾ ಬರ್ತಾ ಇದ್ದಾರೆ, ತುಂಬ ಇಮೋಷನಲ್ ಆಗಿ ಬರ್ತಾ ಇದ್ದಾರೆ. ಅದೊಂದು ನೋಡುವಾಗ ಏನೋ ಖುಷಿ ಸಿಗ್ತದೆ. ಅಂದರೆ ಹಾಗೆಲ್ಲ ಅವ್ರು ಬೇಜಾರೆಲ್ಲ ಇದ್ದಾರೆ ಅಂತಲ್ಲ, ಸಿನಿಮಾದಲ್ಲಿ ಏನು ತೋರಿಸಿದ್ದಾರೆ ಅದು ಅವ್ರಿಗೆ ಟಚ್ ಆಗಿದೆ, ಮನಸ್ಸಿಗೆ ರೀಚ್ ಆಗಿದೆ ಅಂತ ಖುಷಿ ಆಗ್ತಾ ಉಂಟು. ನೀವು ಯಾವಾಗ ನೋಡ್ತೀರಾ ಸಿನಿಮಾವನ್ನು? ನಾನು ಸ್ವಲ್ಪ ಬರುವಾಗ ಲೇಟ್ ಆಯಿತು. ನಾನು ನೋಡ್ತೇನೆ, ಇವತ್ತು ನೋಡ್ತೇನೆ, ಇಲ್ಲಾಂದರೆ ನಾಲ್ದು 23ಕ್ಕೆ ನೋಡ್ತೇನೆ ನಾನು. ಅಲ್ಲಿ ಇವತ್ತೇ ನೋಡ್ತೀರಾ ತಾನೆ? ಅಫ್ಕೋರ್ಸ್ ನಾನು ನೋಡಲೇಬೇಕು, ನಾನು ಕಾಯ್ತಾ ಇದ್ದೆ ನೋಡಲಿಕ್ಕೆ. ಬಿಕಾಸ್ ನಾನು ಯಾವತ್ತೂ ಈ ಥರ ಪಾತ್ರ ಮಾಡಲಿಲ್ಲ, ಇಷ್ಟು ವಯಸ್ಸಿದ ಪಾತ್ರ ನಾನು ಮಾಡಲಿಲ್ಲ. ಸೊ ನನಗೆ ತುಂಬ ಆಸೆ ಆಗ್ತಾ ಉಂಟು ನೋಡಲಿಕ್ಕೆ. ನೀವು ಹೇಳಬೇಕು, ನೀವು ನೋಡಿ ಬಂದ್ರಲ್ಲ, ಈಗ ನಿಮಗೆ ಹೇಗೆ ಅನ್ನಿಸಿದ್ರು? ನಾನು ಫ್ರ್ಯಾಂಕಾಗಿ ಹೇಳಬೇಕು, ನಾನು ಸಿನಿಮಾ ಇನ್ನೂ ನೋಡಿಲ್ಲ, ನಾನು ನೋಡ್ತೀನಿ. ನಾನು ಬೇರೆ ಅಲ್ಲಿ ಕೆಲವೊಂದು ಜನ ಹೇಳ್ತಾ ಇದ್ರು, ಅವ್ರನ್ನ ಮಾತಾಡ್ತಾ ಇದ್ವಿ. ಇವಾಗ ಹುಡುಗಿ ನೋಡಿದ್ರೆ ತುಂಬ ಚಿಕ್ಕವರಾಗಿ ಕಾಣಿಸ್ಕೊಳ್ತಾರೆ, ಅಲ್ಲಿ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ನಿಮ್ಮ ಪಾತ್ರದ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ನನಗೆ ಅದೇ ಭಯ ಇತ್ತು. ಒಂದು ವಯಸ್ಸಿನಾಗಿ ಫೋಟೋದ್ರಲ್ಲಿ ತೋರಿಸ್ಬೋದು, ಮೇಕಪ್ ಮಾಡಿ ಫೋಟೋ ಶೂಟ್ಗೆಲ್ಲ ಮಾಡ್ಬೋದು, ಆದರೆ ಅಭಿನಯ ಮಾಡುವಾಗ ನಮ್ಮ ಮುಖದಲ್ಲಿ ಆ ಪ್ರಾಯ ಕಾಣಬೇಕು, ಆ ಏಜ್ ಫೀಲ್ ಬರಬೇಕಲ್ವ ನಾವು. ಅದು ನನಗೆ ಸ್ವಲ್ಪ ಭಯ ಈಗ ಸಹ ಉಂಟು. ಅಂದರೆ ನಾನು ನೋಡೋ ತನಕ ನನಗೆ ಅಷ್ಟು ಸಮಾಧಾನ, ಆದರೆ ಈಗ ಸಿಕ್ಕಿದ್ದ ಫೀಡ್ಬ್ಯಾಕಲ್ಲಿ ಅಂತ ಸ್ವಲ್ಪ ಸಮಾಧಾನ ಉಂಟು. ಮೇ ಬಿ ಏನೋ ಮಾಡಿದ್ದೇನೆ ನಾನು, ಸಮಾಧಾನ ಆಗಿರಬೇಕು ಅಂತ ಅನ್ನಿಸ್ತದೆ. ಎಸ್ ಚೈತ್ರ ಅವರೇ, ಇವತ್ತಾನೇ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಮತ್ತಷ್ಟು ಜನ ಸಿನಿಮಾ ಬಂದು ನೋಡೋರಿದ್ದಾರೆ. ಅವ್ರಿಗೆಲ್ಲ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ತುಂಬ ಪ್ಯಾಷನೇಟ್ ಆಗಿ ರಿಷಿತ್ ಶೆಟ್ಟಿ ಅವರು ಒಂದು ಮಾರ್ನಿಮಿ ಅಂತ ಮಂಗಳೂರಿದ್ದೊಂದು ಕಾನ್ಸೆಪ್ಟ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಕಲಾವಿದರಿದ್ದಾರೆ ಇದರಲ್ಲಿ, ಒಳ್ಳೆ ಸ್ಟೋರಿ ಇದೆ, ಕ್ಲೈಮ್ಯಾಕ್ಸಲ್ಲಿ ತುಂಬ ಹಾರ್ಡ್ ಹಿಟ್ಟಿಂಗ್ ಸೀನ್ಸ್ ಎಲ್ಲ ಇದೆ. ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ಈ ತಂಡವನ್ನು ಸಪೋರ್ಟ್ ಮಾಡಿ ಗೆಲ್ಲಿಸಿಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.